ಕಳೆದ ವಿಡಿಯೋಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ಪಾರ್ಟೀಸ್ ಇದ್ದಾರೆ, ಹೆಂಗೆ ಅವರವರ ರೋಲ್ ಏನು, ಏನಕ್ಕೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಡ್ವಾಂಟೇಜಸ್ ಏನು, ಯಾವ್ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ, ಹೆಂಗೆ ನಾವು ಚೂಸ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಒಂದು ರಫ್ ಐಡಿಯಾ ನೋಡಿದ್ವಿ. ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡನ್ನು ಯಾವ ಆಧಾರದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ನಾಲ್ಕು ಕ್ರೈಟೀರಿಯಾಸ್ ಇರುತ್ತೆ. ಒಂದು, ಏಜ್. ನಾನು ಯಾವ ಏಜಿಂದ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಒಂದು ಸೆವರಲ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟನ್ನು ನಾನು ಆಯ್ಕೆ ಮಾಡ್ಕೋಬೋದು. ಸ್ವಲ್ಪ ರಿಸ್ಕಿ ಇರ್ಬೋದು ಅಂಥದ್ದು. ಮತ್ತು ಇನ್ಕಮ್ ಹೇಗಿದೆ ನನಗೆ, ನಾನು ತುಂಬ ಚೆನ್ನಾಗಿ ದುಡಿತಿದ್ದೀನ, ಅದರಲ್ಲಿ ನನ್ನ ಒಂದು ಎಕ್ಸ್ಪೆನ್ಸಸ್ನ ಕಳೆದು ಒಂದು ಮಿನಿಮಮ್ ಸೇವಿಂಗ್ಸನ್ನು ಅಥವಾ ಎಮರ್ಜೆನ್ಸಿ ಫಂಡನ್ನು ಇಟ್ಕೊಂಡು ಒಂದು ಒಳ್ಳೆ ಚಂಕ್ ಜಾಸ್ತಿ ಹಣ ಉಳಿತಾ ಇದೆ ಅಂತಂದರೆ ಅದನ್ನ ಅಲೋಕೇಟ್ ಮಾಡುವಾಗ ಡೈವರ್ಸಿಫಿಕೇಷನಲ್ಲಿ ನಾನು ಸ್ವಲ್ಪ ರಿಸ್ಕಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬ ಕಡಿಮೆ ಇದೆ ಅಥವಾ ಈ ಹಣ ನನಗೆ ಏನೋ ಲಾಸಸ್ನ ಮಾಡಬಾರ್ದು, ಕಡಿಮೆ ಪ್ರಾಫಿಟ್ ಬಂದ್ರೂ ನನಗೆ ಆ ಹಣ ತುಂಬ ಮುಖ್ಯ ಅನ್ನುವಾಗ ನಾವು ಒಂದು ಸೇಫ್ ಅವೆನ್ಯೂಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ರಿಸ್ಕ್ ಅಪೆಟೈಟು. ಒಬ್ಬೊಬ್ಬರು ನೇಚರ್ ಒಂದೊಂಥರ ಇರುತ್ತೆ. ಅದು ಏಜ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಅವರ ಇನ್ಕಮ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಆ್ಯಂಡ್ ಪರ್ಸನಲಿ ಅವರ ನೇಚರ್ ಕೂಡ ಒಂದು ರಿಸ್ಕ್ ಅಪೆಟೈಟು ಖಂಡಿತವಾಗ್ಲೂ ಡಿಫ್ರೆಂಟ್ ಇರುತ್ತೆ. ನಾನು ಸ್ವಲ್ಪ ರಿಸ್ಕಿ ಪರ್ಸನ್ ಅಂತ ಅನ್ನೋರು ಅದಕ್ಕೆ ಸೂಕ್ತವಾದಂಥ ಫಂಡ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ ಕನ್ಸರ್ವೇಟಿವ್, ನನಗೆ ಜಾಸ್ತಿ ಪ್ರಾಫಿಟ್ಸ್ ಬರದೇ ಇದ್ರೂ ಪರವಾಗಿಲ್ಲ, ಒಂದು ನಾಮಿನಲ್ ಪ್ರಾಫಿಟ್ಸ್ ಐ ಆಮ್ ಹ್ಯಾಪಿ ವಿತ್ ಇಟ್, ಆದರೆ ಲಾಸಸ್ ನನಗಾಗೋದು ಬೇಡ ಅಂತ ಅನ್ನೋರು ಅದಕ್ಕೆ ತಕ್ಕಂಥ ಫಂಡ್ಸನ್ನು ಚೂಸ್ ಮಾಡ್ಕೋಬೋದು. ಇನ್ನೊಂದು ಲಾಸ್ಟ್ ಒಂದು ಕ್ರೈಟೀರಿಯಾ ಅಂದರೆ ನನ್ನ ಫೈನಾನ್ಷಿಯಲ್ ಗೋಲ್ಸು. ನಾನು ಎಷ್ಟು ವರ್ಷಕ್ಕೆ ಅಂತ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಯಾವ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಕಾರಣ. ಸೊ ಮುಖ್ಯವಾಗಿ ನಮ್ಮ ಏಜ್ ಫ್ಯಾಕ್ಟರು, ಇನ್ಕಮ್ ಫ್ಯಾಕ್ಟರ್, ರಿಸ್ಕ್ ಅಪೆಟೈಟ್ ಒಂದು ಫ್ಯಾಕ್ಟರ್, ಮತ್ತು ನನ್ನ ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಅಥವಾ ಫೈನಾನ್ಷಿಯಲ್ ಗೋಲ್ಸು ಇದು ಒಂದು ಫ್ಯಾಕ್ಟರು. ಇದನ್ನು ಈ ಒಂದು ಕಾರಣಗಳನ್ನ ಒಂದು 2 ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ನಾವು ಇದು ಮಾಡಿದ್ರೆ, ಒಂದು ಪರ್ಸನಲ್ ಫ್ಯಾಕ್ಟರ್ಸು, ಇನ್ನೊಂದು ಫಂಡ್ ಸ್ಪೆಸಿಫಿಕ್ ಫ್ಯಾಕ್ಟರ್ಸು. ಪರ್ಸನಲ್ ಫ್ಯಾಕ್ಟರ್ ಅಂತಂದ್ರೇನು, ನನ್ನ ಇನ್ವೆಸ್ಟ್ಮೆಂಟ್ ಗೋಲ್ ಏನು, ಅದು ನನಗೆ ಸಂಬಂಧಪಟ್ಟಿದ್ದು ನಾನು ಆಯ್ಕೆ ಮಾಡ್ಕೊಳ್ಳುವಾಗ. ಇನ್ವೆಸ್ಟ್ಮೆಂಟ್ ಗೋಲ್ ಅಂತಂದ್ರೇನು, ನಾನು ಯಾವ ಕಾರಣಕ್ಕೆ ನನ್ನ ರಿಟೈರ್ಮೆಂಟ್ಗೆ ಫಂಡನ್ನು ಸೇವ್ ಮಾಡ್ತಿದ್ದೀನ, ಚಿಲ್ಡ್ರನ್ ಎಜುಕೇಷನ್ಗೆ ಸೇವ್ ಮಾಡ್ತಿದ್ದೀನ, ಏನಾದರೂ ಪ್ರಾಪರ್ಟಿ ತೊಗೋಬೇಕು ಅಂತ ಸೇವ್ ಮಾಡ್ತಿದ್ದೀನ, ಮನೆ ಕಟ್ಟಬೇಕು ಅಂತ ಸೇವ್ ಮಾಡ್ತಿದ್ದೀನಿ, ಅಥವಾ ಏನಾದರೂ ಕಾರ್ ತೊಗೋಬೇಕು, ವೆಕೇಷನ್ ಹೋಗಬೇಕು, ಯಾವ ಒಂದು ಇನ್ವೆಸ್ಟ್ಮೆಂಟ್ ಗೋಲು ಅದರ ತಕ್ಕಂಗೆ. ಇನ್ನೊಂದು ಫ್ಯಾಕ್ಟರು ಇನ್ವೆಸ್ಟ್ಮೆಂಟ್ ಹಾರಿಝಾನು. ನಾನು ಶಾರ್ಟ್ ಟರ್ಮ್ ಅಥವಾ ಮಿಡ್ ಟರ್ಮ್ ಅಥವಾ ಲಾಂಗ್ ಟರ್ಮಲ್ಲಿ ಈ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಿದ್ದೀನಿ ಅನ್ನೋದು. ಶಾರ್ಟ್ ಟರ್ಮ್ ಅಂತ ಅಂದ್ರೇನು, ಲೆಸ್ ದ್ಯಾನ್ ಒಂದು 3 ಇಯರ್ಸನ್ನು ನಾವು ಶಾರ್ಟ್ ಟರ್ಮ್ ಅಂತ ಅಂತೀವಿ. 3 to 5 ಅಥವಾ 3 to 8 ಮಿಡ್ ಟರ್ಮ್ ಅಂತ ಅಂದ್ಕೋಬೋದು. ಎನಿಥಿಂಗ್ ಅಬೌವ್ 7-8 ಇಯರ್ಸ್ or 10 ಇಯರ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ತೊಗೋಬೋದು. ಆ ಒಂದು ಕ್ರೈಟೀರಿಯಾಗೆ ಅಂದರೆ ಮಿಡ್ ಟರ್ಮ್ ಆದರೆ, ಶಾರ್ಟ್ ಟರ್ಮ್ ಆದರೆ ಅದಕ್ಕೆ ತಕ್ಕಂಥ ಫಂಡ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಸಪೋಸ್ ನಾನು ಶಾರ್ಟ್ ಟರ್ಮ್ ಏನೋ ಒಂದು ಗೋಲ್ ಇಟ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದೀನಿ ಅಂದರೆ ಇಟ್ ಈಸ್ ಬೆಟರ್. ಅಂದರೆ ಅದು ಆಲ್ವೇಸ್ ಒಂದು ಒಳ್ಳೆ ಸೇಫ್ ಮ್ಯೂಚುವಲ್ ಫಂಡಲ್ಲಿ, ಸೇಫ್ ನೇಚರ್ ಇರುವಂಥ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಸೇಫ್ ನೇಚರ್ ಅಂತಂದ್ರೇನು, ಲಾಭ ಜಾಸ್ತಿ ಬರದೇ ಇದ್ರೂ ಪರವಾಗಿಲ್ಲ, ಲಾಸಸ್ನ ಅವಾಯ್ಡ್ ಮಾಡುವಂಥದ್ದು. ಅಂದರೆ ನಾವು ಸ್ಮಾಲ್ ಕ್ಯಾಪ್ ಫಂಡ್ಸನ್ನು ಅವಾಯ್ಡ್ ಮಾಡಬೇಕು. ರಿಸ್ಕಿ ನೇಚರ್ ಇರುವಂಥ ಮ್ಯೂಚುವಲ್ ಫಂಡನ್ನು ಅಥವಾ ಅಸೆಟ್ ಕ್ಲಾಸನ್ನು ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಡೈವರ್ಸಿಫಿಕೇಷನ್ ಇರುವಂಥ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು ಫಂಡ್ ಸ್ಪೆಸಿಫಿಕ್ ಕ್ರೈಟೀರಿಯಾಸ್ ಏನಪ್ಪ ಅಂತಂದರೆ, ಪಾಸ್ಟ್ ಪರ್ಫಾರ್ಮೆನ್ಸು ಹೆಂಗಿದೆ. ಯಾವುದೋ ಒಂದು ಫಂಡನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದರಲ್ಲಿ ಮಲ್ಟಿಪಲ್ ಫಂಡ್ಸನ್ನು ಕಂಪೇರ್ ಮಾಡೋಕೆ ಹೋಗ್ತೀವಿ. ಆಗ ಏನನ್ನು ಚೆಕ್ ಮಾಡಬೇಕು ಅಂದರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಕಳೆದ 3 ವರ್ಷ, 5 ವರ್ಷ, 7 ವರ್ಷ, 10 ವರ್ಷ, ಹೀಗೆ ಆಗ ಅದು ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ನ ಕೊಡ್ತಾ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ಫಂಡ್ ಮ್ಯಾನೇಜರ್ ಯಾರಿದ್ದಾರೆ, ಎಷ್ಟು ವರ್ಷದಿಂದ ಆ ಫಂಡನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅವರ ಎಕ್ಸ್ಪರ್ಟೈಸ್ ಏನು, ಅಥವಾ ಅವ್ರು ಬೇರೆ ಫಂಡಿಂದ ಈ ಫಂಡಿಗೆ ಬಂದಿದ್ದರೆ ಆ ಫಂಡಲ್ಲಿ ಅವರು ಯಾವ ಥರದ ರಿಟರ್ನ್ಸನ್ನು ಕೊಟ್ಟಿದ್ದಾರೆ ಕನ್ಸಿಸ್ಟೆಂಟಾಗಿ, ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಮೂರನೇದು ಎಕ್ಸ್ಪೆನ್ಸ್ ರೇಷಿಯೋ ಹೇಗಿದೆ ಅದರದ್ದು. ನಾವು ಇನ್ವೆಸ್ಟ್ ಮಾಡಿದಾಗ ಅವರ ಒಂದು ಚಾರ್ಜಸ್ ಹೇಗಿದೆ, ಅದು ಆದಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುವಂತಹ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ನಮ್ಮ ಪ್ರಾಫಿಟಲ್ಲೇ ಒಂದು ಸರ್ಟೆನ್ ಪರ್ಸೆಂಟೇಜ್ ಆ ಎಕ್ಸ್ಪೆನ್ಸ್ ರೇಷಿಯೋಗೆ ಹೋಗೋದ್ರಿಂದ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುವಂಥ ಫಂಡನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದು ಲಿಕ್ವಿಡಿಟಿ ಮತ್ತು ಎಕ್ಸಿಟ್ ಲೋಡು. ಆ ಒಂದು ಫಂಡನ್ನು ನಾವು ಯಾವುದೋ ನಮ್ಮ ಸಮಯಕ್ಕೆ ಅಂತ ಹಾಕಿರ್ತೀವಿ, ಸೇವ್ ಮಾಡ್ತಾ ಹೋಗಿರ್ತೀವಿ, ನಮಗೆ ಬೇಕಾದಾಗ ಅದನ್ನು ಸೆಲ್ ಮಾಡ್ಬೋದಾ, ಮಾರ್ಬೋದಾ, ಅದನ್ನು ಲಿಕ್ವಿಡೇಟ್ ಮಾಡಿ ನಾವು ನಮ್ಮ ಅಮೌಂಟ್ನ ವಾಪಸ್ ತೊಗೊಬೋದಾ. ಮತ್ತು ಆ ಥರ ಮಾಡಬೇಕಾದ್ರೆ ಎಕ್ಸಿಟ್ ಲೋಡ್ ಏನಿದೆ, ಎಕ್ಸ್ಪೆನ್ಸ್ ರೇಷಿಯೋ ಅಲ್ಲದೆ ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಅಂದರೆ ಮಾರಬೇಕಾದಾಗ ನಮಗೆ ಬೀಳುವಂಥ
ಒಂದು ಚಾರ್ಜಸ್ಸು ಟ್ಯಾಕ್ಸು ಆ ಥರ ಎಕ್ಸಿಟ್ ಲೋಡ್ ಹೇಗಿದೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಇನ್ನೊಂದು ಅದೇ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಏನಿದೆ, ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ಬೋದು, ನೇಚರ್ ಆಫ್ ಮ್ಯೂಚುವಲ್ ಫಂಡ್ ಮೇಲೆ ಅದೇನಾದ್ರೂ ವೇರಿ ಆಗುತ್ತಾ ಅದನ್ನೆಲ್ಲ ನೋಡ್ಕೋಬೇಕು. ಸೊ ಇದಿಷ್ಟು ವಿಷಯಗಳು, ಒಂದು ಪರ್ಸನಲ್ ಫ್ಯಾಕ್ಟರ್ಸು, ನಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ ಏನು, ಇನ್ವೆಸ್ಟ್ಮೆಂಟ್ ಹಾರಿಝಾನ್ ಏನು ಅದನ್ನು ಚೆಕ್ ಮಾಡ್ಕೋಬೇಕು. ಫಂಡ್ ಸ್ಪೆಸಿಫಿಕ್ ಫ್ಯಾಕ್ಟರ್ಸಲ್ಲಿ ಪಾಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ, ಆ ಫಂಡು ಕನ್ಸಿಸ್ಟೆಂಟಾಗಿ ರಿಟರ್ನ್ಸ್ ಕೊಟ್ಟಿದ್ದಾರಾ, ಫಂಡ್ ಮ್ಯಾನೇಜರ್ ಯಾರು, ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ, ಲಿಕ್ವಿಡಿಟಿ ಆ ಒಂದು ಫಂಡು ಈಸಿಯಾಗಿ ಲಿಕ್ವಿಡೇಟ್ ಮಾಡ್ಬೋದಾ, ಎಕ್ಸಿಟ್ ಲೋಡ್ ಏನಿದೆ, ಮತ್ತು ಟ್ಯಾಕ್ಸ್ ಸಿಂಪ್ಲಿಫಿಕೇಷನ್, ಇದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಯಾವ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಫೈರ್ ಐಡಿಯಾ ಸಿಗುತ್ತೆ.